ರೋಣನಗರದ ಶ್ರೀ ಪಾರ್ಶ್ವನಾಥ ಜೈನ ಬಸದಿಯಲ್ಲಿ ದಶಲಕ್ಷಣ ಪರ್ವದ ಆಚರಣೆಯ ಕ್ಷಣ. ರೋಣನಗರದ ಶ್ರೀ ಪಾರ್ಶ್ವನಾಥ ಜೈನ ಬಸದಿಯಲ್ಲಿ ದಶಲಕ್ಷಣ ಪರ್ವದ ಅಂಗವಾಗಿ ತ್ಯಾಗ ಧರ್ಮದ ಬಗ್ಗೆ ಶ್ರೀ ಶ್ರೀನಿವಾಸ ಬೆಟದೂರು ಉಪನ್ಯಾಸವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ರೋಣ ಬಸದಿ ಅಧ್ಯಕ್ಷರಾದ ನೇಮಿನಾಥ ಮುತ್ತಿನ್, ಉಪಾಧ್ಯಕ್ಷರಾದ ಚಂದ್ರಪ್ಪ ಜೋಜಿನ್, ಮಹಾವೀರ ವಣಕುದುರಿ, ಅಭಿನಂದನ್ ಗೌಗಿ, ನೀಲಪ್ಪ ಬಳಿಗೇರ್, ಮಹಾವೀರ್ ಬಳಿಗೇರ್, ಬಾಬು ಮುತ್ತಿನ್, ಜೀವನಗೌಡ ಪಾಟೀಲ್, ಎಎನ್ ಬಸ್ತಿ, ಜೀನದತ್ತ ಬೋಗಾರ್, ತಾರನಾಥ ಬಳಿಗೇರ್, ಬಾಹುಬಲಿ ತುಕೋಳ್, ರವಿ ಮುತ್ತಿನ್, ಮಹಾವೀರ ರೋಖಡೆ, ಸಂಗಪ್ಪ ನಾವಳ್ಳಿ, ಮಹಿಳೆಯರಾದ ದುಂಡವ್ವ ಬಳಿಗೇರ್, ನಿರ್ಮಲಾ ಬೋಗಾರ್, ಮಧುಮತಿ ಕಬ್ಬಿಣದ್, ವಿಜಯಲಕ್ಷ್ಮಿ ಬಳಿಗೇರ್, ಅಕ್ಷತಾ ಬೋಗಾರ್, ರೂಪಾ ಬಳಿಗೇರ್, ಮಂಜುಳಾ ತುಕೋಳ, ಶ್ರೀ ಪ್ರಕಾಶ್ ಮುತ್ತಿನ್ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಹಾಗೂ ಮಂಜು ಬೋಗಾರ್ ಅವರು ಸ್ವಾಗತಿಸಿದ್ರು. ನೇಮಿನಾಥ ಅವರು ಮುತ್ತಿನ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ್ರು. ಮಂಜು ಬೋಗಾರ್ ಅವರು ವಂದಿಸಿದ್ರು. ವರದಿ ಮೀಡಿಯಾ ಹೆಡ್ ಎಸ್.ಬಿ. ಸಂಕನಗೌಡ. ಉದ್ದೇಶ ಆಯ್ತಾ ಹಿಂಸೆ ಅಂದ್ರೆ ಏನು? ಈಗ ಬರೀ ಯಾರ್ಯಾರು ಹೊಡೆದ್ರ ಬಡಿದ್ರ ಯಾರು ಕೊಲೆ ಮಾಡಿದ್ರ ಮಾತ್ರ ಹಿಂಸೆ ಅಲ್ಲ. ಯಾರಾದ್ರೂ ಹೀಯಾಳಿಸಿದರೂ ಕೂಡ ಹಿಂಸೆ. ಮನಸ್ಸಿಗೆ ನೋವಾಗುವಂಗ ಮಾತಾಡಿದ್ರು ಅದು ಹಿಂಸೆನ. ದಯವಿಟ್ಟು ಆ ಒಂದು ಕೆಲಸ ನಾವ್ ಯಾರು ನೋಡೋದ್ ಬೇಡ. ಯಾರಾದ್ರೂ ಮಾಂಸಧಾರಿಗಳಾಗಿದ್ರೆ, ಮಾಂಸವನ್ನು ತಿನ್ನೋರು ಅಂತಿದ್ರೆ ಇದು ಹಿಂಸೆನ. ನಾವು ಕೊಲ್ಲಲ್ಲ, ಕೊಲ್ಲೋದಕ್ಕೆ ಪ್ರೇರಣೆ ನಾವ್ ಆಗಿರ್ತೀವಿ. ಈಗ ನಾವೆಲ್ಲ ಮಾಂಸ ತಿಂತೀವಂತ ಅವ್ರಲ್ಲಿ ಕೊಲ್ಲೋದು ಹೇಳಿಗ್ಯಾರ. ನಾವೇ ಮಾಂಸ ತಿಂತಿಲ್ಲ ಅಂದ್ರೆ ಅವ್ರಲ್ಲಿ ಕೊಲ್ತಿದ್ರು. ಮುಸ್ಲಿಂ ಧರ್ಮನು ಕೂಡ ಹೇಳುತ್ತಾ, ಪವಿತ್ರ ಗ್ರಂಥ ಕುರಾನ್ದೊಳಗೂ ಹೇಳುತ್ತಾ ನೀವು ಮಾಂಸ ತಿನ್ಬೇಡಿ ಅಂತ ಅದ್ರೊಳಗೂ ಬರೀತಾರ. ಮಾಂಸ ತಿನ್ನುವಂತ ಯಾವ ಧರ್ಮನೂ ಹೇಳಿಲ್ಲ. ನಾನು ತಿಳಿದಿರೋ ಪ್ರಕಾರ ಮಾಂಸ ತಿಂದು ಬದುಕಂತ ಯಾವ ಧರ್ಮನೂ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ, ಧರ್ಮೋ ರಕ್ಷಿತ ರಕ್ಷಿತ ಅಂತೇಳಿ. ಧರ್ಮ ನಮಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ಮುಂಚೆ ನಾವು ಧರ್ಮಕ್ಕೆ ಏನ್ ಮಾಡಿವಿ ಅನ್ನೋದು ನಾವು ಮೊದಲು ಯೋಚನೆ ಮಾಡ್ಬೇಕು. ನಾವು ಧರ್ಮನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಆಮೇಲೆ ಇಷ್ಟೆಲ್ಲ ನೀವು ಹಿಂಸೆ ಮಾಡಬೇಡ್ರಿ ಅಂತೀರಿ, ಆದ್ರೆ ನಾವೆಲ್ಲ ಇಲ್ಲಿ ರೈತರದೀವಿ. ಎಲ್ಲ ಒಂದು ಪ್ರಶ್ನೆ ಬರ್ಬೋದು, ನಾವೆಲ್ಲ ರೈತರದೀವಿ. ರೈತರಿದ್ಮೇಲೆ ನಮ್ಮ ಹೊಲದಾಗ ಕ್ರಿಮಿಕೀಟಗಳು ಬರೋದು ಸಹಜ. ಕ್ರಿಮಿಕೀಟಗಳು ಬಂದಾಗ ಮತ್ತವನ್ನ ಹಿಂಸೆ ಮಾಡ್ಬೇಡ ಅಂದ್ರೆ ಅವ್ನ ಹಂಗೆ ಬಿಡ್ಬೇಕೇನ್ರಿ ಅಂತ ಕೇಳ್ಬೋದು. ಅದಕ್ಕೆ ಮುನಿಗಳು ಒಂದು ಉದಾಹರಣೆ ಹೇಳ್ತಾರೆ. ಒಂದ್ಸಲ ಮುನಿಗಳು ಚತುರ್ಮಾಸಕ್ಕಾಗಿ ಹೊರಟಿರ್ತಾರ. ಊರಿನ ನಡುವೆ ಒಂದೇ ಒಂದು ರಸ್ತೆ, ಸಣ್ಣ ರಸ್ತೆ. ಆ ರಸ್ತೆ ಒಳಗ ದೊಡ್ಡ ಸರ್ಪ ಯಾವಾಗ್ಲೂ ಊರಿನವ್ರಿಗೆ ತೊಂದರೆ ಮಾಡ್ತಾ ಇರ್ತದ. ಯಾರನ್ನ ಆ ರೋಡ್ನ್ಯಾಗ ಯಾರಿಗೂ ಬಿಡಾಕ ತಯಾರಿರಲ್ಲ ಅಂತ ಒಂದು ಸರ್ಪ ಮುನಿಗಳು ಬಂದಾಗ ಎದ್ದು ಬಿಡ್ತು ರೋಷದಿಂದ, ಈ ದಾರಿ ಯಾರನ್ನೂ ಬಿಡಂಗಿಲ್ಲ, ನಿಮ್ಮನ್ನು ಬಿಡಂಗಿಲ್ಲ ಅಂತ ಹೇಳಿ. ಆ ಮುನಿಗಳು ಒಂದೇ ಒಂದು ಮಾತು ಹೇಳಿದ್ರು, ನಾನೇನ ಮಾಡಿದಪ್ಪ ನಿನಗೆ, ನಾನೇನ್ ತೊಂದರೆ ಕೊಡ್ತೀನಿ, ಈಗ ನೋಡಿದ್ದೆ ಫಸ್ಟ್ ನಾನೇ. ನೀ ಯಾಕೆ ಜನರಿಗೆ ತೊಂದರೆ ಕೊಡ್ತೀಯ? ಅವ್ರು ಏನಾರ ಹಿಂಗ್ ತೊಂದರೆ ಕೊಟ್ಟ ನೀನ್ ತೊಂದರೆ ಕೊಡೋ, ನೀನ್ ತೊಂದರೆ ಕೊಟ್ಟಿಲ್ಲ, ನೀನ್ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀಯಾ ಅಂತ ಹೇಳಿದ್ರು. ಅದು ಅವ್ರು ಹೇಳಿದ ಮಾತಿಗೆ ಸತ್ಯ ಅನ್ನಿಸ್ತು. ಸ್ವಲ್ಪ ಸುಮ್ಮನೆ ಆಯ್ತು. ಅವಾಗ ಮುನಿಗಳು ಹೇಳಿದ್ರು, ನಿನ್ ಮೇಲೆ ಯಾರಿಗೂ ತೊಂದರೆ ಕೊಡಂಗಿಲ್ಲ. ಆಯ್ತು ಮುನಿ.